ಇಂದು ಫ್ರೀಡಂ ಪಾರ್ಕ್ನಲ್ಲಿ ಅಖಿಲ ಕರ್ನಾಟಕ ಸರ್ಕಾರಿ ಪಾಲಿಟೆಕ್ನಿಕ್ ಅತಿಥಿ ಉಪನ್ಯಾಸಕರ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ. ಸರ್ಕಾರಿ ಪಾಲಿಟೆಕ್ನಿಕ್ ಅತಿಥಿ ಉಪನ್ಯಾಸಕರ ಸೇವಾ ಭದ್ರತೆ, ಸಮಾನ ವೇತನ ಹಾಗೂ ನ್ಯಾಯಸಮ್ಮತ ಬೇಡಿಕೆಗಳ ರಾಜ್ಯಮಟ್ಟದ ಶಾಂತಿಯುತ ಮುಷ್ಕರ ಪ್ರತಿಭಟನೆಗೆ ಹಮ್ಮಿಕೊಳ್ಳಲಾಗಿತ್ತು. ಅಧ್ಯಕ್ಷರಾದ ಯಶವಂತ್ ಅರೇರರವರು ಮಾತನಾಡಿ, ನಾವು ಕರ್ನಾಟಕ ರಾಜ್ಯದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಹಲವಾರು ವರ್ಷಗಳಿಂದ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಉಪನ್ಯಾಸಕರ ಸಂಘವಾಗಿರುತ್ತೇವೆ. ನಮ್ಮ ಸದಸ್ಯರು ಕಳೆದ ಹಲವಾರು ವರ್ಷಗಳಿಗಿಂತಲೂ ಹೆಚ್ಚು ಅವಧಿಯಿಂದ ಇಲಾಖೆಯ ಶೈಕ್ಷಣಿಕ ಚಟುವಟಿಕೆಗಳನ್ನು ನಿರಂತರವಾಗಿ ನಿರ್ವಹಿಸುತ್ತಾ ಬಂದಿದ್ದಾರೆ. ಆದರೆ ಇಷ್ಟು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದರೂ ನಮಗೆ ಇನ್ನೂ 1. ಸೇವಾ ಭದ್ರತೆ, 2. ಸಮಾನ ಕೆಲಸಕ್ಕೆ ಸಮಾನ ವೇತನ, 3. ಅನುಭವ ಸಂಪನ್ನ ಅತಿಥಿ ಉಪನ್ಯಾಸಕರಿಗೆ ಹೊಸ ನೇಮಕಾತಿಯಲ್ಲಿ ಆದ್ಯತೆ, 4. ಕನ್ನಡ ವಿಭಾಗದ ಅತಿಥಿ ಉಪನ್ಯಾಸಕರಿಗೆ 10 ತಿಂಗಳ ಪೂರ್ಣ ಪ್ರಮಾಣದ ವೇತನ, 5 ಇತ್ಯಾದಿ ನ್ಯಾಯಸಮ್ಮತ ಬೇಡಿಕೆಗಳಿಗೆ ಸರ್ಕಾರದಿಂದ ಸ್ಪಂದನೆ ದೊರೆಯುತ್ತಿಲ್ಲ. ಇತ್ತೀಚೆಗೆ ಸರ್ಕಾರವು ಹೊಸ ನೇಮಕಾತಿ ಅಧಿಸೂಚನೆಗೆ ಮುಂದಾಗುತ್ತಿರುವ ಹಿನ್ನೆಲೆಯಲ್ಲಿ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಉಪನ್ಯಾಸಕರ ಹಿತಾಸಕ್ತಿಗೆ ಯಾವುದೇ ರಕ್ಷಣೆ ನೀಡದೆ ನೇರ ನೇಮಕಾತಿಗೆ ಮುಂದಾಗುತ್ತಿರುವುದು ನಮ್ಮಲ್ಲಿ ತೀವ್ರ ಆತಂಕ ಉಂಟುಮಾಡಿದೆ. ನಮ್ಮ ಎಂಜಿಎಂ ನ್ಯೂಸ್ ಮಾಧ್ಯಮದ ಜೊತೆ ಮಾತನಾಡಿದರು. ಸೇವಾ ಭದ್ರತೆ ನೀಡಲೇಬೇಕು, ಸೇವಾ ಭದ್ರತೆ ನೀಡಲೇಬೇಕು, ವೇತನ ಹೆಚ್ಚಳ ಮಾಡಲೇಬೇಕು, ವೇತನ ಹೆಚ್ಚಳ ಮಾಡಲೇಬೇಕು. ಅಖಿಲ ಕರ್ನಾಟಕ ಸರ್ಕಾರಿ ಪಾಲಿಟೆಕ್ನಿಕ್ ಉಪಾಧ್ಯಕ್ಷರು. ತಾವೆಲ್ಲ ನೋಡ್ತಾ ಇರ್ಬೋದು, ಬಿಸಿಲಲ್ಲಿ ಇಷ್ಟು ಜನ ನಮ್ಮ ಎಲ್ಲ ಉಪನ್ಯಾಸಕರು ಪ್ರತಿಯೊಂದು ಜಿಲ್ಲೆಯಿಂದನೂ ಕೂಡ ಸಾವಿರಾರು ಕಿಲೋಮೀಟರ್ ದೂರದಿಂದ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂತ ಯಾಕಂದರೆ ಹಲವಾರು ವರ್ಷಗಳಿಂದ ಕನಿಷ್ಠ ವೇತನಕ್ಕೆ ದುಡಿದಿದ್ದಾರೆ. ಇಷ್ಟು ವರ್ಷ 10-12 ವರ್ಷ ಕಾಲ್ಫರ್ ಮಾಡಿದ್ದಿಲ್ಲ. ಕೆಲವೇ ಒಂದು ತಿಂಗಳ ಹಿಂದ್ಗಡೆನೆ 941 ನೋಟಿಫಿಕೇಶನ್ ಬರ್ತಾರೆ, ಇನ್ನೇನು 2 ತಿಂಗಳಲ್ಲಿ ಕಾಲ್ಫರ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇವತ್ತು 5,000 7,000 ಪೇಮೆಂಟ್ ತೊಗೊಂಡು 10-15 ವರ್ಷ ಗೀತ ಪದ್ಧತಿಯಲ್ಲಿ ದುಡಿದಿರ್ತಕ್ಕಂಥ ಅತಿಥಿ ಉಪನ್ಯಾಸಕರನ್ನ ಹೊರಗೆ ಆಗ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ದಯವಿಟ್ಟು ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮೆಲ್ಲ ಅತಿಥಿ ಉಪನ್ಯಾಸಕರಿಗೆ ಭದ್ರತೆ ಕಲ್ಪಿಸಬೇಕು. ಯಾಕೆ ಬೇರೆ ರಾಜ್ಯಗಳಲ್ಲಿ ಮಾಡ್ತಾ ಇರ್ತಾರೆ, ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಮಾಡೋಕ್ಕಾಗಲ್ಲ? ಇವರು ಪದೇ ನಾವು ಹೋಗಿ ಮೆಮೊರಂಡಮ್ ಕೊಟ್ಟಾಗ ಬೇರೆ ರಾಜ್ಯದಲ್ಲಿ ಎಲ್ಲಾದರೂ ಮಾಡಿದರೆ ನಮಗೆ ಕೊಡ್ರಿ ಲೆಟರು, ನಾವು ಪರಿಶೀಲನೆ ಮಾಡ್ತೀವಿ. ಇದೇ ಕೆಲವು ತಿಂಗಳ ಹಿಂದೆ ಬೆಳಗಾವಿಯಲ್ಲಿ ಕೂಡ ನಮ್ಮ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಸುಧಾಕರ್ ಅವರು ಏನು ಹೇಳ್ತಾರೆ ಅಂದರೆ, ಹರಿಯಾಣ ಮಾದರಿಯಂತೆ ಅತಿಥಿ ಉಪನ್ಯಾಸಕರು ಪಾಲಿಟೆಕ್ನಿಕ್ ಮತ್ತು ಇಂಜಿನಿಯರಿಂಗ್ ಕಾಲೇಜಲ್ಲಿ ವರ್ಕ್ ಮಾಡ್ತಕ್ಕಂಥವ್ರನ್ನ ನಾವು ಸೇವಾ ಭದ್ರತೆಗೆ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವರೇ ಕೂಡ ಆ ಸೆಷನ್ನಲ್ಲಿ ಹೇಳಿದ್ದಾರೆ. ಅದನ್ನು ಹೇಳಿ ಕೆಲವೇ ತಿಂಗಳಲ್ಲಿ ಕೂಡ ಅವರು ಒಂದು ರಾಜ್ಯಭರದಲ್ಲಿ ಹೊರಡ್ತಾರೆ. 991 ಪೋಸ್ಟನ್ನ ಕನ್ಫರ್ಮ್ ಮಾಡ್ತೀನಿ ಅಂತೇಳಿ 941 ಪೋಸ್ಟ್ ಕನ್ಫರ್ಮ್ ಮಾಡಿದರೆ ನಮ್ಮೆಲ್ಲ ಉಪನ್ಯಾಸಕರು ಬೀದಿಗೆ ಬೀಳ್ತಾರೆ. ಅವ್ರು ನಂಬಿಕೊಂಡಿರ್ತಕ್ಕಂಥ ಕುಟುಂಬ, ತಂದೆ ತಾಯಿ ಮಕ್ಕಳು ಅನಾಥರಾಗ್ತಾರೆ, ಬೀದಿ ಪಾಲು ಬಿಡ್ತಾರೆ. ಇದಕ್ಕೆಲ್ಲ ನೇರ ಹೊಣೆಗಾರ ಕರ್ನಾಟಕ ಸರ್ಕಾರ ಅಂತ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಪ್ರತಿಭಟನೆಯನ್ನು ನಾನು ಉನ್ನತ ಶಿಕ್ಷಣ ಸಚಿವರು ನೋಡಬೇಕು. ಯಾವುದೇ ಕಾರಣಕ್ಕೂ ಏನೋ ಜವಾಬ್ ಹೇಳದೇನೆ ಈ ಸ್ಥಳಕ್ಕೆ ಬಂದು ಎಲ್ಲ ಉಪನ್ಯಾಸಕರ ಪರವಾಗಿ ನಾವು ಇದ್ದೇವೆ, ಭದ್ರತೆಯನ್ನು ಕಲ್ಪಿಸ್ತೇವೆ ಅಂತ ಹೇಳೋವರೆಗೂ ಕೂಡ ನಾವು ಈ ಸ್ಥಳವನ್ನು ಬಿಟ್ಟು ಹೋಗೋಣ ಅಂತೇಳಿ ತಮ್ಮ ಮೂಲಕ ಹೇಳಿ. ಇವತ್ತು ನಾವು ಅಖಿಲ ಕರ್ನಾಟಕ ಸರ್ಕಾರಿ ಪಾಲಿಟೆಕ್ನಿಕ್ ಅತಿಥಿ ಉಪನ್ಯಾಸಕರ ಸಂಘದಿಂದ ನಾವು ಒಂದು ದಿನದ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಇಷ್ಟೇ, ಇವತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಲಿಂದ 941 ಉಪನ್ಯಾಸಕರನ್ನು ನೇಮಿಸಿಕೊಳ್ಳುವುದು ಅನುಮೋದನೆ ಸಿಕ್ಕಿದೆ. ನಮ್ಮ ಶಿಕ್ಷಣ ಇಲಾಖೆ ಒಳಗೆ 15 ವರ್ಷಗಳಿಂದ ಯಾವುದೇ ರೀತಿಯ ಕಾನ್ಫರ್ಮ್ ಆಗಿರುವುದಿಲ್ಲ. ಆ ಕಾರಣಕ್ಕೆ ಇವತ್ತು ಬಹಳ ಜನ ಅಂದ್ರೆ 1599 ಜನ ಉಪನ್ಯಾಸಕರು ಇವತ್ತು ನಾವು ಸೇವೆ ಸಲ್ಲಿಸ್ತಾ ಇದ್ದೇವೆ. ಸರ್ಕಾರ 15 ವರ್ಷಗಳಿಂದ ಕಾಲ್ ಮಾಡದೇ ಇರೋದ್ರಿಂದ ಒಂದು ದೊಡ್ಡ ಮಿಸ್ಟೇಕ್ ಆಗಿರೋದು. ಇವತ್ತು ಸಡನ್ ಆಗಿ 15 ವರ್ಷಗಳಿಂದ ನಾವೆಲ್ಲರೂ ಸೇವೆ ಸಲ್ಲಿಸುತ್ತಿರುವವರನ್ನ ಬಿಟ್ಟು ನಮಗೆ ಏನನ್ನು ಪರಿಗಣಿಸಿದೆ ನಮ್ಮನ್ನು ಇವತ್ತು ಸಡನ್ ಆಗಿ 941 ಪೋಸ್ಟ್ ಗಳಿಗೆ ಕಾಲ್ ಮಾಡುವುದು ಇದು ತುಂಬಾ ಅಹಿತಕರ ಘಟನೆ ಅಂತ ನಾನು ಹೇಳ್ತೇನೆ. ಯಾಕೆಂದ್ರೆ ನಮ್ಮ CNR ಅಲ್ಲಿ ಹೇಳಿರುವಂತಹ ನಮಗೆ ಬೇಕಿರುವಂತಹ ಪೋಸ್ಟ್ಗಳು 1175 ಪೋಸ್ಟ್ಗಳು. ಇವತ್ತು ಅನುಮೋದನೆ ಸಿಕ್ಕಿರೋದು 941 ಪೋಸ್ಟ್. ಅಂದ್ರೆ ಭಾಗಶಃ ನಾವು ಯಾರು ಅತಿಥಿ ಉಪನ್ಯಾಸಕರು ಇದರಲ್ಲಿ ಇರೋದಿಲ್ಲ ಅಂತ ಈ ಪರವಾಗಿ ನಾನು ಹೇಳುತ್ತೇನೆ. ಸರ್ಕಾರ ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ವಿಚಾರ ಮಾಡಬೇಕು. 1006 ಫ್ಯಾಮಿಲಿಗಳು
ಇವತ್ತು ರೋಡಿಗೆ ಬರುವಂತಹ ಸ್ಥಿತಿಯಲ್ಲಿ ಇವರನ್ನ 15 ವರ್ಷ ಉಳಿಸಿಕೊಂಡಂತಹ ಎಲ್ಲ ಸರ್ಕಾರಗಳು, ಅದು ಯಾವುದೇ ಸರ್ಕಾರ ಆಗಿರ್ಲಿ ಅದನ್ನ ನಾನು ಹೇಳೋಕೆ ಸಂಬಂಧ, ಆ ಸರ್ಕಾರಗಳು ಇವತ್ತು ಸಡನ್ ಆಗಿ 941 ಪೋಸ್ಟ್ಗೆ ಕಾಲ್ ಮಾಡಿ ನಮ್ಮನ್ನೆಲ್ಲ ಹೊರಗೆ ಹಾಕ್ತೀನಿ ಅಂತಂದ್ರೆ ಇದು ಯಾವ ರೀತಿ ಸರ್? ಇದು ಒಂದು. ಈಗ తర్వాత ತಾವೆಲ್ಲ ಗೊತ್ತಿದೆ, ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅಪೋಸಿಷನ್ ಪಾರ್ಟಿ ಲೀಡರ್ ಇದ್ದಾಗ ಬಿಜೆಪಿ ಅವರಿಗೆ ಹೇಳ್ತಾರೆ, ಅತಿಥಿ ಉಪನ್ಯಾಸಕರಿಗೆ ನೀವು ನೇಮಕಾತಿ ಮಾಡ್ಕೋಬಾರ್ದು ಯಾಕೆ, ಸೇವಾ ಭದ್ರತೆ ಕೊಡಬಾರ್ದು ಯಾಕೆ, 12 ವರ್ಷಗಳ ವೇತನವನ್ನ ನೀಡಬಾರ್ದು ಯಾಕೆ, ಈ ರೀತಿ ಎಲ್ಲ ಪ್ರಶ್ನೆಗಳನ್ನ ಅಪೋಸಿಷನ್ ಪಾರ್ಟಿ ಲೀಡರ್ ಇದ್ದಾಗ ಆ ವಿಡಿಯೋ ಇದಾವೆ, ನಾವು ತೋರಿಸ್ತೀವಿ. ಇವತ್ತು ಅವರೇ ನಾಯಕ, ಅವರೇ ಒಂದು ಆಡಳಿತ ಇರ್ಬೇಕಾದ್ರೆ ನಮ್ಮನ್ನ ಈ ರೀತಿ 940 ಪೋಸ್ಟನ್ನ ಹಾಕಿ ಸಂಪೂರ್ಣವಾಗಿ ಮುಗಿಸುವ ವಿಚಾರಗಳನ್ನ ಮಾಡ್ತಾರೆ ಅಂದ್ರೆ ಇದು ಯಾವ ರೀತಿಯ ನಿರ್ಧಾರ ಅಂತ ನಮ್ಗೆ ನಿಜವಾಗ್ಲೂ ವಿಚಾರ ಮಾಡಿದ್ರೆ, ಯಾಕೆಂದ್ರೆ ನಮ್ಗೆ ನಮ್ಮೆಲ್ಲರಿಗೂ ಗೊತ್ತಿದೆ, ಸಿದ್ದರಾಮಯ್ಯ ಅನ್ನರಾಮಯ್ಯ ಅಂತ ಕರೀತಾರೆ. ಇವತ್ತು 1600 ಜನ ಫ್ಯಾಕಲ್ಟಿಗಳ ಅನ್ನವನ್ನ ಕಿತ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಸರ್, ಇದು ನಿಮ್ಗೆ ಗೊತ್ತಿಲ್ಲ, ಈ ಮೂಲಕ ನಾನು ಮಾಧ್ಯಮ ಬಂಧುಗಳೊಂದಿಗೆ ನಾನು ಮಾತನಾಡಿ ನಾನು ನಿಮ್ಮ ಟಿವಿಗೆ ಹೇಳೋಕೆ ಇಷ್ಟಪಡ್ತೇನೆ. ಅನ್ನರಾಮಯ್ಯ ಸರ್ ಅವರೇ, ನೀವು ಬಂದ ಮೇಲೆ 12,500 ಇದ್ದು 36,000 ಆಗಿದೆ, ನೀವು ಅನ್ನ ಹಾಕಿರಿ. ಇವತ್ತು ಸಡನ್ ಆಗಿ ಎಲ್ಲ ಫ್ಯಾಮಿಲಿಗಳ ಅನ್ನವನ್ನ ಕಿತ್ಕೊಳ್ತಾ ಇದ್ದೀರಿ. ದಯವಿಟ್ಟು ಇದನ್ನ ವಿಚಾರ ಮಾಡಿ, ನಮಗೆ ಮೊದಲು ಸೇವಾ ಭದ್ರತೆ ಕೊಡಿ, ತದನಂತರದಲ್ಲಿ ನೀವು ಪರ್ಫಾರ್ಮ್ ಮಾಡ್ಕೊಳ್ಳಿ. ನೀವೇ ಪ್ರಣಾಳಿಕೆ ಹೇಳಿದ್ರಿ, ಸೇವಾ ಭದ್ರತೆ ಅಥವಾ ನಾನು ಅತಿಥಿ ಉಪನ್ಯಾಸಕ, ಅತಿಥಿ ಶಿಕ್ಷಕರಿಗೆ ನಾನು ಒಂದು ಸುದೀರ್ಘ ಯೋಚನೆಯನ್ನ ಮಾಡಿ ಇದರ ಬಗ್ಗೆ ನಾನು ಒಂದು ಯೋಜನೆಯನ್ನ ತರ್ತೀನಿ ಅಂತ ಹೇಳಿದ್ರಿ. ಇವತ್ತಾಕೆ ಆ ಎಲ್ಲ ಮಾತುಗಳು ಅಲ್ಲಿ ಪ್ರಣಾಳಿಕೆಯಲ್ಲಿ ಮತ್ತು ಅಪೋಸಿಷನ್ ಲೀಡರ್ ಸೀಟ್ ಅಲ್ಲಿ ಅಷ್ಟೇ ಉಳಿದು? ದಯವಿಟ್ಟು ಇದನ್ನ ಕಳಕಳಿಯಿಂದ ನಾನು ಮನವಿ ಮಾಡ್ಕೊಳ್ತೀನಿ ಸರ್. ದಯವಿಟ್ಟು ನಿಮ್ ಕೈಯಿಂದ ಹಾಕುವಂತಹ ಕೆಲಸ ನಮ್ಗೆ ಸೇವಾ ಭದ್ರತೆ ಕೊಡಿ. ಬಹಳ ರಾಜ್ಯಗಳಲ್ಲಿ ಹರಿಯಾಣ, ಹಿಮಾಚಲ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ತಾವೇ ಹೇಳಿದಂತೆ ದೆಹಲಿಯಲ್ಲಿ ಕೂಡ ಕಾಯಮಾತಿ ಮಾಡಿದ್ದಾರೆ. ನೀವ್ಯಾಕೆ ಮಾಡಬಾರ್ದು ಸರ್? ದಯವಿಟ್ಟು ನಮ್ಗೆ ಸೇವಾ ಭದ್ರತೆಯನ್ನ ಕೊಟ್ಟು 1600 ಜನ 1600 ಫ್ಯಾಮಿಲಿಯನ್ನ ಉಳಿಸ್ಬೇಕು ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸರ್.